ಒಂದೇ ಉಸಿರಂತೆ ಇನ್ನು ನಾನು ನೀನು. ಆಟೆ ನಿನ್ನ ಎಷ್ಟು ಕುಡ್ದಿದ್ದೆ ದಾರು ಕುಡಿಲಕ್ಕ. ನೀನು ಊಟ ಮಾಡಲಿಲ್ಲ ಏನೂ ಇಲ್ಲ, ಫುಲ್ ನಿಶೆ. ಹಿಂಗಾದ್ರೆ ನೀನು ಸಂಸಾರ ಹೆಂಗ ನಾನು ಆಟೆ ಓದ ಕಡೆ ಭಾಳಾಗಿತ್ತೇನವೇ? ಕಂಡಪಡಿ ಆಗಿತ್ತು. ಆಕೆಯ ಬೊಬ್ಬಣಿ ನಿನ್ನ ಚಾಚಾರ ಮಾಡೋಳು. ಯಾರು? ಚೇನಿಗೆ ನಿನ್ನ ಹೇಳ್ತಿ ಚಂದ ಅಳವೇ ಮನ್ಯಾಗ, ಚಂದ ನೋಡಕ್ಕೆ ಸ್ವಲ್ಪ ನಿನಗ. ಅಯ್ಯ ಚಂದ. ಈಗ ನಿಶೆಯಾಗಿ ಬಂದಾನ ನನ್ನ ಗಂಡ ಎದ್ದು ಉಣಿಸ್ಬೇಕು ಅನ್ನೋದಿಲ್ಲ. ಶಿಸ್ತ ಚಂದಿಲ ಉಂಡು ಕೇಳಿ ಚಂದಿಲ ಮಕ್ಕೊಂಡ್ಬಿಡ್ತಾಳೆ ಆಕಿ. ನೀ ಬೆಳ್ತಾನ ನೀ ಉಪವಾಸ ಹೋಗಿ ನಿನಗೆ ಕೇಳೋದಿಲ್ಲಕ್ಕಿ. ಹಂಗಂದ್ರೆ ಹೆಂಗೆ ಮತ್ತೆ 10 ವರ್ಷ ಆಯ್ತು ಲಗ್ನ ಆಗಿ ಮೊಮ್ಮಕ್ಕಳು ನೋಡ್ಬೇಕತ್ತೀನಿ. ಇಲ್ಲೇ ಏನೋ ಇದನ್ನೇ ಇಲ್ಲಪ್ಪ ನಿಂದು. ನಿನ್ನ ದಾರನೇ ಹೆಚ್ಚಾಗಿಲ್ಲಕತ್ತೈತಿ. ನಾ ಮಾತಾದ್ರೆ ಕೇಳ್ಬೇ. ಊರ ಮಂದಿ ಏನಂತಾರೆ ಗೊತ್ತಾನವೇ? ನಾನು ಏನು ತಿಟ್ಟು ಚಂದ ಹೊಗಳ್ತಾರ ಅಲ್ಲಿ. ಆದಾಗ ಅದಕ್ಕಾಗಿ ಬೆರಗಾಗಿ ಬಿಟ್ಟಿ ನೀನು. ಹೌದಿಲ್ಲ? ಊರಾಗ ಮಂದಿ ಅಂದ್ರತ್ತ. ಹಿಂಗಾದ್ರೆ ಹೆಂಗು ಹಾಂ ಚಂದ ಸಂಸಾರ ಮಾಡ್ಕೊತಿತ್ತೇನು? ಹಿಂಗೆ ದಾರು ಕುಡ್ಕೊತ ಅಡ್ಡಾಡ್ತೀವಿ. ಏನು ಮಾಡ್ತೀವಿ ಹೇಳು ಅದನ್ನಾರ? ಹಿಂಗೆ ಕುಡ್ಕೊತ ಅಡ್ಡಾಡ್ತೀನಿ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡು ಆ ಕಡೆ. ನೀನು ಹೆಡ್ತಿ ಕರ್ಕೊಂಡು ಹೋಗ್ಬಿಡು. ಆಕೆಯ ನೀ ತಂಬಾಕು ಹಾಕೊಂಡೇನ? ಹಾಂ ನಾನು ಗುದ್ದದು ಬೇಡ. ನಿನ್ನ ಬಾಯನ್ ಹಲ್ಲು ತೆಗೆದು ಕೈಯ ಕೊಡ್ತೀನಿ ನಾನು. ನಿನ್ನ ಹೇಳ್ತಿ ಆಸ್ತಿ ಐತತ್ತ ನಾಕಿನೇ ಮಾಡ್ಕೊತೀನಿ ಅಂದು. ಆಕೆ ಏನು ತಂದು ಕೊಟ್ಲ ಆಸ್ತಿ ಐತೆ ಅಂತಂದು. ಅವ್ರಪ್ಪನ ತುರುಕು ಒಳಗೆ ತುರುಕು ಕೈ. ಅವ್ರಪ್ಪನ ಬಿಕಾರಿ ಸುಳಿ ಮಗದನ. ನೀವು ಉಸುಲ ರೆಡಿ ಹೋಗೋ ಮಾರಿ ಎಟ್ಟರ ಮಾತಾಡ್ತಿ ಸುಮ್ಮನೆ ಮತ್ತು ಉಸುಲ ನಾ ಮಾತಾಡ್ದ ಬಾರ್ದ? ಹಾಂ ನಿಂದಾರ ಹೇಳು ಆಗಲಿ. ಏನು ಹೇಳ್ತಿ? ಹೋಗ್ಮಾ ಸ್ವಲ್ಪ ಸಾಣದ ಹಚ್ಕೋ. ಮೋಟ್ರ್ ಮಾಡಿ ಅವ್ರ ಹಣಿಗೆ ಒತ್ತಿಗಿತ್ತೆ ನನಗೆ. ಹಣಿಗೆ ಒತ್ತ ನಾನು ಮಕ್ಕೊಂದಿಟ್ರೆ ಬಾಯಾಗ ಚಪ್ಪಲ್ ಇಟ್ಟು ಹೊಡ್ತೀನಿ ಅವಾಗ. ಗೊತ್ತೈತಿಲ್ಲ? ನೋಡಿ ಏನು ಮಾಡ್ತೀವ? ಏನು ಮಾಡ್ತೀನಿ ನೋಡತ್ತಂದು. ನಿನ್ನ ಬಾಯಿ ಐತಂತ ಮಾತಾಡ್ತೇನೆ. ಬಾಯಿ ಐತೇನೋ ಬಚ್ಚಲ ಐತಿ ನಿಂದು. ನಿಂದದ ಬಾಯಿ ಬಚ್ಚಲ. ನಿಂದೈತೆ ಬಚ್ಚಲ. ಮತ್ತೆ ಅದಕ್ಕೆ ನಿನಗೆ ಹೇಳಿ ತಂದಳು ಹಿಂಗೆ ಮಾಡ್ತಾರ. ನನಗಿಲ್ಲಿ ಅನಿಸ್ತಿ ನೋಡು. ಆಕಿಗೆ ಅನ್ಸ್ಕೊಂಡು ನೋಡಮ್ಮ. ಆಕಿಗೆ ಅನ್ಸ್ಕೊತಂದು ಹಿಡಿ ನಿನ್ನೇನು ನಿನ್ನ ಕಿಸೆದನು ರೊಕ್ಕ ಬಿದ್ದು ಮತ್ತೆ ಆಕಿನ ಕೈ ಸಿಕ್ಕೊಂಡ್ರೆ ಕೊಡ್ತಿದ್ದಿಲ್ಲ ನಿನಗೆ. ಹೌದಾ? ಹ್ಞೂ ಬೈದು ಬೈತಿ ಮತ್ತೆ ರಂಬಸ್ತಿಲ್ಲ ಬೇ. ಮತ್ತೆ ಹಂಗೆ ಇರ್ಬೇಕು. ಮತ್ತೆ ಹಂಗೆ ಇರ್ಬೇಕತ್ತ ಅಂದು ಮತ್ತೆ ಆಕಿನ ಕೈ ಸಿಕ್ಕೊಂಡು ತೊಗೊಂಡ್ಬಿಡ್ದಿಲ್ಲ ಆಕಿ. ಮತ್ತೆ ಅದಕ್ಕೆ ನಾನು ತೆಗೆದುಕೊಂಡಿದ್ದೆ. ಆಕಿನ ಎದುರಿಗೆ ಕೊಡಬಾರ್ದಂತಂದು. ಅದಕ್ಕೆ ಶಾಣೆ ಆಗೋದು ಕಲಿ ಒಂದ್ಯಾರ. ಹುಚ್ಚು ಆಗಬೇಡ. ಯಾರ ಕೊಡೋದಕ್ಕೆ ಮಂದಿ ಏನ ನಾಯಿ ಬೆಂದ ಹತ್ತಿದಂಗೆ ಹತ್ತಿ ಬಿಡ್ತಾರೆ. ಒಟ್ಟು ಕೈಯನ್ನು ರೊಕ್ಕ ಹಾಳು ಮಾಡ್ಕೊಂಡು ಮನೆಗೆ ಬರ್ತೀವಿ. ಇಲ್ಲ ಅಳವ ಆಯ್ತಾ? ಹಾಂ ಆಯ್ತಾಯ್ತು ರೀ ಬರ್ರಿ. ಓ ನನ್ನ ಹಾಟೆನ ಮಗನೇ ಕೆಡಿಗಿಡಿ ಅಲ್ಲ ನನ್ನ. ನನ್ನ ಹಾಟೆನ ಮಗನೇ ಕಣ್ಣಾರ ಕಾಣ್ತಲ್ಲ ರೀ ನಾ ಹುಡ್ದಾರ ಕತ್ತರ್ಸಲಿ. ಏನಾಯ್ತು ಏನಾಯ್ತು? ಏಯ್ ನನ್ನ ಹಾಟೆ ಹೋದ ಕಡೆ ಕುಂತಕಿನ ಕಾಲು ತುಳಿದು ಬರ್ತಿ. ಈ ಬುಬ್ಬಣಿ ಅದಿರ್ಲಿಲ್ಲ ಅಂತ ಓಡಿ ಬಂದ ನೀವು. ಅತ್ತೆ ಯಾರಿಗಂತೀರ ಬುಬ್ಬಣಿ ಅಂತ? ನೀನೇ ಬುಬ್ಬಣಿ. ಹಂಗೆಲ್ಲ ಅನ್ಬೇಡ್ರಿ ನೀವು. ಇನ್ನೇನು ಮಾಡಕ್ಕೆ ನೀನು? ಹಂಗೆಲ್ಲ ಅನ್ನಬೇಡ ಅಂತಂದು ಇನ್ನೇನು ಮಾಡಕ್ಕೆ? ಅಲ್ಲಿ ಕುತ್ತಕಿನ ಕಾಲು ತುಳಿದು ಬಂದ. ಯಾಕೆ ತುಳಿದೆ ಅಂತ ಅಂದಿಲ್ಲ? ನಿಮ್ಮ ಮಗಕ್ಕೆ ಬೈರಿ ನನ್ಗೆ ಯಾಕಂತೀರಾ? ನೀ ಯಾಕೆ ಕರ್ದಿ? ನಿಂದೇನು ಕೆಲಸ? ನಾನು ನನ್ನ ಗಂಡನ ಕರ್ದೆ. ನಿನ್ನ ಗಂಡನ ಕರ್ದೆ ಗಂಡನ ಮಾರಾಕಿನಿ. ನೀ ನನಗ ಏನ್ರಾನು ನನ್ನ ಹೆಂಡತಿ ಏನು ಅನ್ನಕೋಬೇಡೇನ? ಸುಮ್ಮನೆ ಇರು ನೀನು. ನಾ ಚಪ್ಪಲ್ ತೊಗೊಂಡು ಹೊಡಿತೀನಿ. ಆಕೆ ನೋಡ್ತೀನಿ ನಿಂದ ಎಡೆ. ಹೆಂಗ್ ಮಾತಾಡ್ತೀರ? ನನ್ನ ಗಂಡನಿಗೆ ಚಪ್ಪಲ್ ಗಿಪ್ಪಲ್ ಅಂತ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ನಿನಗೆ ಯಾಕೆ ಉರ್ಯಾಕತ್ತೆ? ನಡಿ ಮನಾಕ ಬರ್ರಿ. ಹೋಗ ಹೊರಗೆ ಹೋಗು. ನನ್ನ ಮನ್ಯಾಗ ನಾವು ಹೋಗ್ತೀನಿ. ನನಗೆ ಯಾಕೆ ಬೇಡತಿ? ನಾವು ಮಕ್ಕೋತೀವಿ. ನಾವು ನಿಂತು ಬಂದ ನಾವು ಇಬ್ಬರಿಗೆ. ಊಟ ಮಾಡಬೇಡ ನನ್ನ. ಈ ಸದ್ಯ ಊಟ ಮಾಡ್ತೇನೆ. ನೋಡತ್ತು ಹೋಗು. ನಮ್ಮ ನಿಂತು ಬಂದ ಹೋಗು. ಬಂದ್ಲ ಕತ್ತರಿಸಲಿ ಹೋಗ್ರಿ. ಅಡ್ಡ ಹಾಕೋದು ಬಂದ್ಬಿಡ್ತು. ಕೊಟ್ಟು ನೋಡೋಣ ಹಾಟಿ. ಕಲ್ಲಿ ಮನೆಗೆ ಹೋಗಿ ಕುಂದಿರ್ತೀನಿ ಅಲ್ಲಿ. ಯಾಕೆ ಸೆಟ್ ಎಲ್ಲಕ್ಕೆ ಇಲ್ಲಿ? ಯಾಕೆ ಸೆಟ್ ಎಲ್ಲ ಕತ್ತಂದು ಬೈಲಿ ಹೋಗಿ ಬರು ನೋಡಿ. ಹಾಂ ಆಯ್ತು ತಗೋ ಮತ್ತೆ ಇವತ್ತು ಪಾರ್ಟಿ ಯಾರ ಮಾಡ್ಸೋಣ ಅಂತ. ಹಾಂ ನಿಮ್ಮ ಕಡೆ ಅದಾವಲ್ಲ ಮತ್ತೆ? ಹಾಂ ನಿನ್ನ ಕಡೆ ಅದಾವಿಲ್ಲ ರೊಕ್ಕ? ಛತ್ರಪತಿ ಬೈಲಿ ನನಗೆ ರೇಟ್ ಬರ್ದ ಅಟು ಸಾಲ ಸೋತ್ನಿ. ಹಾಂ ನಿನ್ನ ಕಡೆ ಅದಾವಿಲ್ಲ? ನನ್ನ ಕಡೆ ಅದಾವ. 500 ರೂಪಾಯಿ ಅದಾವ. ಇಲ್ಲಿಟ್ಟೆ ನಾನು. ಹಾಂ ಇಲ್ದಾವ ಮತ್ತೆ ಅದ ಹೊಸರು ಕೂಡಿ ಛತ್ರಪತಿ ಮನ್ಯಾಗ ಹಾಂ ಪಾರ್ಟಿ ಮಾಡೋಣ ಅಂತ. ಇಲ್ಲಿ ನಿಂದ್ರು ಮುತ್ಯ. ಅವ್ನು ಸ್ವಲ್ಪ ರೊಕ್ಕದಾಗ ಲಪಡ ಅದಾನ. ಹೋದ ಸಲ ಕೊಟ್ರಿಕಿಲ್ಲವ ಹಿಂಗ. ಹಂಗ ತಿನ್ಕ ಸಂಗ ಹೋಗ್ಬಿಟ್ಟಿದ್ದವ. ಕೊಡ್ತಾನೆ ನಾವು ವಸೂಲಿ ಮಾಡ್ತೀನಿ ನೋಡಿ. ಆಯ್ತು ತಗೋ ವಸೂಲಿ ಮಾಡ್ಕೊಂಡು ಮತ್ತೆ. ಮತ್ತೆ ಈ ಸಲ ಹಂಗ ಬಂದ್ ಕಷ್ಟ ತಿಂದು ಹೋಗ್ಯಾನವ ಮತ್ತೆ. ನೋಡಿ ನೀನು ಮತ್ತೆ ವಸೂಲಿ ಮಾಡೋಣ. ಆಯ್ತು ತಗೋ. ನನ್ನ ಕಡೆ 500 ರೂಪಾಯಿ. ಎಲ್ಲರೂ 500 ರೂಪಾಯಿ. ಆಯ್ತು ತಗೋ. ನಡಿ ಹೋಗೋಣ ನಡಿ. ಹೌನಾ? ಹಲೋ, ಎಲ್ಲರೂ ಬಂದ್ರೇನೆ? ಹೌದಾ, ನಾನು ರೆಡಿ ಆಗಿದ್ದೀನಿ. ನಿಮ್ಮ ಯಜಮಾನ್ರು ಎಲ್ಲರೂ ಬಂದ್ರಾ? ನಿನ್ನ ಫ್ರೆಂಡ್ ಇದ್ದಾಳಲ್ಲೇ, ಅವಳು ಸಖತ್ತಾಗಿದ್ದಾನಲ್ವಾ? ನಮ್ಮ ಯಜಮಾನ್ರಿಗಿಂತ ತುಂಬ ಚೆನ್ನಾಗಿದ್ದಾನೆ. ನಂಗೆ ತುಂಬ ಇಷ್ಟ ಆಗೋದು ಅವನು.
ನಮ್ಮ ಯಜಮಾನ್ರಿಗಿಂತ ಕಲರ್ ಇದ್ದಾನೆ ಕಣೆ, ಹ್ಯಾಂಡ್ಸಮ್ ಆಗಿದ್ದಾನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅವನೊಬ್ಬನೇ ಅನಿಸುತ್ತೆ, ಅಷ್ಟು ಸ್ಮಾರ್ಟ್ ಆಗಿರೋದು. ಹೌದು. ಡ್ರೆಸ್ ಹಾಕೊಂಡಿದೀಯಾ, ಸ್ಯಾರಿ ಹಾಕೊಂಡಿದೀಯಾ? ಓ, ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದೀಯಾ? ನಮ್ಗೆ ಭಾಗ್ಯ ಇಲ್ಲಮ್ಮ, ಗೌರಮ್ಮನ ಥರ ಸ್ಯಾರಿ ಹಾಕೊಂಡೇ ಇರ್ಬೇಕು ನಾವು. ಗೊತ್ತಲ್ಲ ನಮ್ಮ ಅತ್ತೆ ಕಾಗೆ, ಕೌ 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 ಅಂತಿರುತ್ತೆ ಯಾವಾಗಲೂ, ಸೀರೆ ಉಟ್ಕ ಅಂತ. ರಾಕ್ಷಸಿ ನಮ್ಮ ಅತ್ತೆ ಒಂಥರ. ಹೌದು, ನಮ್ಮ ಯಜಮಾನ್ರ ಗೊತ್ತಲ್ವಾ ಅವ್ರು ಹೆಂಗೆ ಅಂತ. ತುಂಬ ಒಳ್ಳೆಯವರು ಅವರು. ನಾನು ಏನು ಕೇಳಿದ್ರು ಕೊಡಿಸ್ತಾರೆ, ಏನೂ ಇಲ್ಲ ಅಂತ ಹೇಳಲ್ಲ. ಹೌದು. ಸರಿ, ಎಲ್ಲರೂ ರೆಡಿಯಾಗಿದ್ದೀರಾ ತಾನೇ? ಆಯಿತು, ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಿ ಹೊರಡ್ತೀನಿ, ಸರಿನಾ? ಓಕೆ ಆಯ್ತಮ್ಮ, ನೀವೆಲ್ಲ ಹಾಕ್ಕೊಂಬನ್ನಿ ಫ್ಯಾನ್ಸಿ ಡ್ರೆಸ್ಸು. ನಂಗೆ ಬೇಡ, ನಂಗೆ ಸ್ಯಾರಿನೇ ಇರಲಿ. ಸರಿ ಸರಿ ಆಯಿತು. ಓಕೆ ಓಕೆ ಬಾಯ್. ಯಾರು? ನನ್ನ ಫ್ರೆಂಡ್ ರೀ. ಏನೇನು ಅನ್ನತ್ತಿದಿ? ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಫಂಕ್ಷನ್ ಇದೆ. ಮತ್ತು ನಾನು ಏನೇನು ಅಂದಿ? ಏನೂ ಅಂದಿಲ್ಲ, ತುಂಬ ಒಳ್ಳೆಯವ್ರು ನಮ್ಮ ಯಜಮಾನ್ರು ಅಂತ ಹೇಳಿದೆ. ಯಾರ ಸ್ಮಾರ್ಟ್ ಅದಾರ ಅಂದಲ್ಲಿ? ಯಾರು? ಅದು ನನ್ನ ಗೆಳತಿ ಇದ್ದಾಳಲ್ಲ, ಅವ್ರ ಬಾಯ್ ಫ್ರೆಂಡ್ ತುಂಬ ಚೆನ್ನಾಗಿದ್ದಾನೆ ರೀ. ನನಗಿತ? ಹ್ಞೂ, ಕಲರು, ಉದ್ದ, ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದ್ದಾನೆ. 6 ಅಡಿ ಇದ್ದಾನೆ ಅವನು. ನೀವೇ ಸ್ವಲ್ಪ ಕಮ್ಮಿ ಇದ್ದೀರಾ, ನೀವು ತುಂಬ ಚೆನ್ನಾಗಿದ್ದೀರಾ, ಹೈಟ್ ಸ್ವಲ್ಪ ಕಮ್ಮಿ. ಬರೋದು ಯಾವಾಗ? ಸಾಯಂಕಾಲ ಬಂದುಬಿಡ್ತೀನಿ ರೀ. ಊಟ ಅಲ್ಲೇ ಮುಕ್ಕೊಂಬಿಡು. ಅಲ್ಲೇ ಹೆಂಗೆ ಮಲ್ಕೊಳಕ್ಕಾಗುತ್ತೆ? ಮನೆ ಇಲ್ವಾ ನನಗೆ? ನೀವಿಲ್ವಾ? ನಿಮ್ಮನ್ನು ಬಿಟ್ಟು ಮಲ್ಕೊಳಕ್ಕಾಗುತ್ತಾ? ನೋಡೆಲ್ಲ ಕಟ ಹೇಳ್ತಾ ನಿಮ್ಮ ಅಪ್ಪ ಕೊಟ್ಟಿದ್ದು. ನಮ್ಮ ಅಪ್ಪಾಜಿ ಬಡವ್ರಿ, ಏನೋ ನಾನು ನೀನು ಚೆನ್ನಾಗಿರ್ಬೇಕಂತ ಒಂದು ಕೊಡ್ಸಿದಾರೆ, ಅದಕ್ಕೆ ಹೆಂಗೆ ಅಂತಿರಲ್ಲ ನೀವು? ಕೊಡ್ಸಿರಿ, ಒಂದು ಮಂಚ ಕೊಡ್ಸ್ಬೇಕಿಲ್ಲ? ಹೋಗಿ ಒಂದು ಕೆಬ್ಬಣ ಕಾಟ ಕೊಡ್ಸಿರಿ. ಆಜು ಬಾಜು ಮಂದಿ ಕಾಲಮ್ ಹೊಡ್ಯಾತಾರ ನನಗೆ. ಎಷ್ಟು ರಾತ್ರಿ ಕಾಟ ಸಪ್ಲ ಮಾಡ್ತೀವಿ ಓಮರಿ ಅದು ಕೇಳ್ತಾರೆ. ನಾನು ನೀನು ರೀ ಸಪ್ಲ ಮಾಡೋದು ಕಾಟ? ಅದಕ್ಕೆ ನಾನು ಹೇಳೋದು ಕೆಳಗೆ ಮಲ್ಕೊಳ್ಳೋಣ. ತಿಳಿದ ಮತ್ತೆ ಕೇಳ್ತೀರಾ ನೀವು? ಆಜು ಬಾಜು ಮನೆಯವರೆಲ್ಲ ಮತ್ತೆ ಬೈತಾರೆ. ಇನ್ಮೇಲೆ ಕೆಳಗೆ ಮಲ್ಕೊಂಬಿಡೋಣ ಸುಮ್ಮನೆ. ನನಗೆ ಮೇಲೆ ನಿದ್ದೆ ಹತ್ತಲ್ಲ, ನನಗೆ ಕಾಟ ಮೇಲೆ ಇದ್ದು ಹತ್ತದ ನನಗೆ. ಆದರೆ ಈ ಕೆಬ್ಬಣ ಕಾಟದ ನಿದ್ದಿನ ಆಗಲಾಗ್ಯದ ನಾನು ಸರಿಯಾಗ. ಇವಾಗ ಆಯ್ತು ರೀ, ಪಾರ್ಟಿಗೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣಂತೆ. ಟೈಮ್ ಆಯ್ತು ನೋಡ್ರಿ. ಒಟ್ಟು ಲೋಡ್ನಾಗರ ಹಂಗಾರ ಮಾಡಿ ಮಂಚ ತಗೋಬೇಕು. ಆಯ್ತು ರೀ, ಕೊಡಿಸ್ತೀನಿ. ಆಯ್ತು ಕೊಡಿಸ್ತೀನಿ, ನಾನು ಪಾರ್ಟಿಗೆ ಹೋಗಿ ಬರ್ತೀನಿ. ನೀವೇ ನೋಡಿ ಟೈಮ್ ಎಷ್ಟಾಯ್ತು. ಹೋಗಿ ಬರ್ಲಾ? ಬರೋದು ಬೇಗ ಬರ್ತೀನಿ, ಜಲ್ದಿ ಬಂದ್ಬಿಡು. ನೋಡ್ತೀನಿ ರೀ, ಒಂದು ವೇಳೆ ಟೈಮ್ ಆದ್ರೆ ಅಲ್ಲೇ ಮಲ್ಕೊಂತೀನಿ. ಮೆಟ್ಟ ಹರಿತಾವು. ಆಯ್ತು ಬಿಡ್ರಿ, ಬರ್ತೀನಿ. ಓ ತೊಗೊಂಡು ಹೋಗಿದ್ದಾನ. ಅಯ್ಯೋ ಸಾರಿ ರೀ, ಮರ್ತೋಗ್ಬಿಟ್ಟಿದ್ದೆ. ಬರ್ತಡೇ ಮಾಡಾಗ ಹಾಂ ರೀ, ಅವರು ದಾರು ಪರ ಕುಡಿತಿ ಅಂತ ಕೇಳ್ತಾರೆ ನಿನಗೆ. ಹಾಂ ರೀ ಅಂತ ಹೇಳು. ಇಲ್ಲ ರೀ, ನಾನು ಕುಡಿಯಲ್ಲ. ನೀನು ನಾವು ತಂಬ ಇಲ್ಲ, ನಾ ಮನೆ ಕುತ್ಕೊಂಡು ಕುಡಿತೀನಿ. ಬಾಟ್ಲಿ ತಗೊಂಡ್ಬರ್ಬೇಕು, ಬ್ಯಾಗಲ್ಲಿ ಹಾಕೊಂಬರ್ಲಿ. ಹಾಂ, ಚಿಪ್ಸ ಪಪ್ಸ ಏನೋ ತಂಬ. ಹಾಂ ರೀ, ಸರಿ ರೀ. ಈಗ ಸ್ನ್ಯಾಕ್ಸ್ ತಿಂತಿರ್ತಾರಲ್ಲ, ಹಾಂ, ಅವ್ರ ಜೊತೆ ಜಾಸ್ತಿ ಹೋಗಿ ಕುಂದ್ರು. ಸರಿ ರೀ. ಅವ್ರು ಸ್ವಲ್ಪ ತಿಂದ್ರೆ ಗಬಾ 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 ಸರಿ, ಬ್ಯಾಗ್ ಕೊಡ್ರಿ. ಸರಿ ರೀ, ಆಯ್ತು. ಟೈಮ್ ಆಯ್ತು, ಬರ್ಲಾ? ಹಾಂ, ಹುಷಾರ್ ನೀವು. ಆಯ್ತಪ್ಪ. ಮತ್ತೆ ಪಕ್ಕದ ಮನೆ ಕಾಳಾಕಿರ. ಇಲ್ಲ, ನೀ ಜಲ್ದಿ ಇಲ್ಲೇ ಮುಕ್ಕೊಳಕ್ ಬಾ, ರಾತ್ರಿ ಅಲ್ಲೇ ಮುಕ್ಕೊಲ್ ನೀವತ್ತ. ಆಯ್ತಾಯ್ತು, ಹೋಗು. ನಮ್ಮ ಯಜಮಾನ್ರಂತೂ ಕೆಟ್ಟ ರಸಿಕರು ಇದ್ದಾರಪ್ಪ. ಛತ್ರಪತಿ ಇಲ್ಲ ಅವೇ ಮುಗೀತಿ ನಾ ಕತೆ. ಬಂದ್ರು ಗುಡ್ಸ್ ಗುಂಡಾ ಅಂತ ಏನಿಲ್ಲ. ಹಾಂ ಹಾಂ, ಮುತ್ತಾರ ಬಾರು, ಏನು ಮಾಡಕತ್ತಿ ಒಳಗ? ನಾನು ರೀ ಹಾಂ, ಏನಿಲ್ಲ, ಸುಮ್ಮನೆ ಸ್ವಲ್ಪ ಅಲ್ಲೇ ಹೆಣ್ಮಕ್ಳು ಸ್ವಲ್ಪ ಸುಸ್ಲಾ ಮಾಡಿ ತಿನ್ನಾಕತ್ತಿದ್ದೆ. ಹಿಂಗ ಆಯ್ತು, ಕೊಡ್ತಿದ್ದೆ ನಿಮಗೆ. ಖಾಲಿ ಆಗಿಬಿಡ್ತಾನೆ, ಇಬ್ರು ತಿಂದ್ಬಿಟ್ಟಿವಿ. ಇರಲೇ, ನೀವು ಒಟ್ಟ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದ್ಸಲ ಮಾಡ್ತಾರಲ್ಲ, ಅವು ಕೊಡ್ತೇವೆ. ಹಾಂ ಆಯ್ತು, ಕೊಡಕತ್ತಿ ಇನ್ನೊಂದ್ಸಲ. ದೋಸ್ತ ಹೊಟ್ಟೆ ಭಾರಿ ಬಿಟ್ಟು ಬಿಡಪ್ಪ. ಬಿಡ್ಬೇಕಲ್ಲ ಮತ್ತೆ. ಇಲ್ಲ, ಎಲ್ಲಿಗೆ ಹೊಂಟಾರ ಇವರು ಬರ್ತಡೇ ತಳ್ಕೊಂಡ್ರೆ. ನಾವೊಂದು ಕೆಲಸ ಇತ್ತು, ಅದ್ರ ಸಂಬಂಧ ಬಂದಿದ್ದೆವು. ಏನು ಹೇಳ? ಹೋಗ್ಬಿಡವ, ಇದು ಮಾಡೋಣ ಅಂತ. ನಾವು ಮೀಟಿಂಗ್ ಮಾಡ್ಬೇಕಂತ ಬಂದೀವಿ. ಬರ್ತಡೇ ಅವ್ರು ಮಾಡ್ತಾರೆ ಅವರು. ಏನು ಮೀಟಿಂಗ್ ಮಾಡ್ತಾರ್ರಿ? ಅದೇ ಎಲ್ಲ ಸ್ವಲ್ಪ ಇದು ಐತಿ. ನೀವು ಹೋಗ್ಯಾ? ಹೋಗಿ ಟಮಕದು. ಹಾಂ, ಹೋಗಿ ನಗು ಬರುವ. ಹಾಂ, ಚಪ್ಪಲಾಕೋ. ಅದ ಸರಿ, ಮತ್ತೆ ಚಪ್ಪಲಾಕೋತಾರ, ಕಾಲು ಬಿಡ್ತು. ಹುಷಾರಾಯ್ತಾ ಮನೆ? ಆಯ್ತು 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 ಆಯ್ತು, ಹೊರಗಡೆ ಕಡೆ ಹೊಳ್ಳಿ. ಆ ಕೆಟ್ಟ ಬರಿಕದ ನನಗೆ ಗೊತ್ತದ. ನಂಗೆ ಗೊತ್ತಿಲ್ಲ. ಇನ್ನೇನು ಗೊತ್ತಿರ್ತದ? ಹೆಡಿ ತಿನ್ನೋದು, ಹೆಡಿ ಹೇಳೋದು. ನೋಡಪ್ಪ, ಸ್ವಲ್ಪ ಒಳಗೆ ಹೋಗುನು. ಬಾ ಬಾ. ಮುತ್ತೆ ಸುಮ್ಮನೆ ಕೂತಿ ಹೇಳ. ಇಲ್ಲ, ಇದು ಛತ್ರಪತಿ ಹಾಂ, ಪಾರ್ಟಿ ಮಾಡ್ಬೇಕಂತ ಬಂದಿದ್ದೆವು. ಎದ್ರದು? ಕೋಳಿ ಪಾರ್ಟಿ, ಚಿಕನ್ ಅದು ಮಾಡಿ. ಆಯ್ತು, ಮಾಡಮ್ರಿ. ಹಾಂ, ಅಲ್ಲ ಮಾಡಿಬಿಡಮ್ತು. ಹೊಸರು ರೊಕ್ಕ ನಿಮ್ಮಪ್ಪನಲ್ಲ? ನಮ್ಮಪ್ಪ ಅದಕ್ಕೆ ರೊಕ್ಕ ಕೊಡಕ. ಹಾಂ, ನೀ ಕೊಡ್ಬೇಕ, ನಾ ತಂದೀನಿ. ನೋಡು, ಹೋಗಿ ಹೇಳು ಮುತ್ತೆ, ಮಾಡಿಸಲ ಕೊಟ್ಟಿಲ್ಲಮ್ಮ. ಕೊಡ್ತಾನ, ಈ ಸಲ ಕೊಡ್ತಾನ. ನಾ ತಂದೀನಪ್ಪ. ಎಲ್ಲಿ ನೋಡಿಲ್ಲಿ ತಡಿಯಾ, ತೋರಿಸ್ತೀನಿ. ಚಡ್ಡಿ ಹರ್ಕೊಂಡಿ ಓಯಪ್ಪ. ನೋಡಿಲ್ಲಿ 500 ರೂಪಾಯಿ ತಂದಿನ. ಕೊಡಂಗಿಲ್ಲ.
ಕೊಡು ಕೊಡು ಓದಿಲ್ಲ ಅಣ್ಣ ಒರಿಜಿನಲ್ ಐತಿ ಅದೇ ನೋಡತ್ತೆ ನಿನ್ನ ಹತ್ರ ಹೆಂಗೆ ಬರ್ತೈತೆ ಹೇಳಿ ತಗೋ ಒಂದು 500 ರೂಪಾಯಿ. ಹಾಂ ನಿನ್ನೊಂದು 500 ತಾ ಮೊನ್ನೆ ನೀ ಕೊಟ್ಟಿಲ್ಲ. ಮನೇಲಿ ಕೊಡ್ತಂತ ಇದು 500 ರೂಪಾಯಿ. ಇದ್ರಾಗ ಎಷ್ಟು ಚಿಕನ? 300 ರೂಪಾಯಿ ಐತಿ ಚಿಕನ್. 300 ರೂಪಾಯಿ ಚಿಕನ್. ತಗೋರಪ್ಪ ಮಣ್ಣಿನ 300 ರೂಪಾಯಿ. ಹಂಗ ಇವತ್ತಿನ 300 ರೂಪಾಯಿ ತಗೋ. ಅಲ್ಲ ನೀನು ಸ್ವಲ್ಪ ಹಾಕಿ ಕೈಲಿ ಹಾಕಿ ತಂದ್ಬಿಡು. ಹಾಂ ಹಾಕಿ ತರ್ತೀನಿ. ಎಲ್ಲರೂ ತುಳು ಮಾಡಿ ಅಣ್ಣ. ಇಲ್ಲ ಹೇತಿದ್ರಲ್ಲಿ ಬಳ್ಕೊಂಬಂದಿನಿ. ತಂದು ಕೊಡ್ತೀನಿ ಮಾಡಿಸ್ಬೇಕು ನೋಡು. ಆಯ್ತು ನೀ ಏನು ಚಿಂತೆ ಮಾಡಬೇಡ. ನೀ ಕಟ್ಟಿಗೆ ಪಟ್ಟಿ ಎಲ್ಲ ರೆಡಿ ಮಾಡ್ಕೋ. ಆಯ್ತು ಇವದಲ್ಲ ನಾವು ಯಾರು ಹಡಿಸಿ ಮಗನ ಕರ್ಕೊಂಬ ಬರಾಗ. ಆಯ್ತಾಯ್ತು. ಉಳ್ಳಾಡಿ ಬೆಳೆ ಹೋಗಕ್ಕೆ ಬರ್ತದ. ಮಸ್ತ್ ಹೊಳತಾನು. ಹೋಗಿ ಕರ್ಕೊಂಬ. ನೀನು ಇದಕ್ಕೆ ಕೈಲಿ ಹಾಕಪ್ಪ ರೊಕ್ಕ. ನೀನು ಸ್ವಲ್ಪ ಹಾಕ್ತೀನಿ. ಒಂದು 3 ಕಿಲೋ ಚಿಕನ್ ತಗೋ. ಒಂದು 2 ಮಸಾಲೆ ಪ್ಯಾಕೆಟ್ ತಗೋ. 1 ಕಿಲೋ ಚಲೋ ಅಕ್ಕಿ. ಒಂದು ಮೊಸರು ಪ್ಯಾಕೆಟ್ ತಂಬ. ಮನ್ಯಾಗ ಕಡಕ್ ಬಿಟ್ಟದ ಹಂಗೆ ಉಣ್ತೀನಿ ನಾ ಕುದಿತಿಕ್ಕೆ. ಮೊಸರು ಸ್ವಲ್ಪ ಹಿಂಡಿ ಹಾಕೊಂಡೆ ಅಂದ್ರೆ ಹೊಳೆ ತುಂಬ್ತದ. ಸ್ವಲ್ಪ ಹಂಗೆ ಇದು ಉಳ್ಳಾಗಡ್ಡೆ ತಂಬ. ತರ್ತೀನಿ. ಹೋಗಿ ಆಯ್ತು ತಂಬ ಹೋಗಿ ಜಲ್ದಿ ಬಂದ್ಬಿಡು. ನಾನು ಬೊಗಣೆ ಪಗಣೆ ರೆಡಿ ಮಾಡ್ಕೊತಂತ. ರೆಡಿ ಮಾಡು ಎಲ್ಲ. ಆಯ್ತು ಸೋಪು. ಹಾಂ ನಾನು ಈ ಸದ್ದ ಬಡ ಬೊಗಣಿ ಪಗಣೆ ಎಲ್ಲ ರೆಡಿ ಮಾಡ್ಕೊಂಡು ಗಂಟೆ ಕಟ್ಕೊಂಡು ಹೋಗ್ಬಿಡ್ತೀವಿ ಹೊಲಕ್ಕೆ. ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಅಡುಗೆ ಮಾಡಮ್. ಇಲ್ಲೆಲ್ಲೇ ಇಟ್ಟಿದ್ದಿಲ್ಲ ಬೊಗಣಿ. ಈ ದೊಡ್ಡ ಬೊಗಣಿ ತೊಗೊಂಡ್ಬಿಡ್ತೀನಿ. ಹೊಸರು ಕೂಡಿ ಪಾರ್ಟಿ ಮಾಡೋಣ ಅಂತ ಕೇಸಿ 1500 ರೂಪಾಯಿ ಕೊಟ್ಟರು. ಅದಕ್ಕಂತ ಊರಿಗೆ ಹೋಗೋದು ಬೇಡ. ಈ ರೊಕ್ಕ ಆಗೋ ತನಕ ಅಲ್ಲೇ ಊರಾಗ ಹೋಗಿ ಕೇಸಿ ರೊಕ್ಕ ಆಗಿಂದ ಚೈನಿ ಹೊಡೆದು ಈ ಕಡೆ ಊರಿಗೆ ಬಂದ್ರಾಯ್ತು. ಇವ್ರು ಇಲ್ಲೇ ಹೋಗ್ಕೋತ ಕುಂದ್ರಲಿ. ಏ ಅಣ್ಣ, ಏ ಛತ್ರಪತಿ, ಓ ಏ ಬಾ ಅಣ್ಣ. ಏನಿರಲೇ ಸಾಂಬಾರು ಕಡೆ ಬಂದೆ. ಏ ಕಟ್ಟಿಗೆ ಅಂತ ತಂದೆ, ನೀ ಅಂತ ತಂದೆ. ಇದು ಬುಗನ್ ತಂದೇನೆ. ಅದೇ ಅದಕ್ಕೆ ಇದಕ್ಕಂತಂದ್ರ ಉಳಿದ್ರ ನಮ್ಮ ಅಪ್ಪಗಾಟ ಒಯ್ತಿನ. ಹಡಿಸಿ ಮಗನೇ, ನಮಗೆ ಸಾಲಲ್ಲ, ನಿಮಗೆ ಉಳಿತಿರ್ಬೇಕು. ಮನೆ ಹೋಯ್ತಾನ ಅಂತೀವ. ನೋಡಂತು ಆಮ್ಯಾಗ. ಏನು ಆಮ್ಯಾಗ ಕರಿ ಅಣ್ಣಗ. ಸರಿ ಛತ್ರಪತಿಯ ಛತ್ರಪತಿಯ. ಖಾರ ಕಟ್ಟೊಳಗೆ ನಿಂದ್ರು. ಆಯ್ತು. ಎಲ್ಲಿಗೆ ಹೊಂಟೆ ಅಣ್ಣ? ಸ್ವಲ್ಪ ಊರಿಗೆ ಹೋಗಿ ಬರ್ತೀವ. ಊರಿಗೆ ಹೋಗಿ ಬರ್ತೀಯ? ಹೋಗಿ ಬಾ. ಒಂದು 4 ದಿವಸ ತಡ ಹಾಕದ ಅಲ್ಲೇ ಇದು ಬರ್ತೀನಿ. ಸ್ವಲ್ಪ ಥಂಡಿ ಹವಾ ಅದು ಹೋದ. ಇನ್ನೊಂದು ಸ್ವಲ್ಪ ತರಬೇಕಿಲ್ಲ ನೀ. ಏ ಬಿಡು ಅವರ ಸಾಲ್ತು. ಕಟ್ಗೆ ತಗೊಂಡು ಎಲ್ಲಿಗೆ ಹೊಂಟ್ರಿ? ಚಿಕನ್ ಪಾರ್ಟಿ ಮಾಡಕೈ. ಅದೆಂತ ಚಿಕನ್ ಪಾರ್ಟಿ ಗೊತ್ತಿಲ್ಲೇನ ಈ ಪಾರ್ಟಿ? ಪಾರ್ಟಿ ಮಾಡಕ ಅವನ್ ನಮ್ಮ ಬಾವ ಎಲ್ಲದಾನ ಮನೆ ನೋಡಿ. ಬಾ ಅಣ್ಣ. ನನ್ನ ಹಾಕನ ಮಗನ. ಎದಕ್ಕೆ ಹೋಗ್ತಿ? ನಿನಗೂ 2 ಪೀಸ್ ತರ್ತೀನಿ ತಿನ್ನಕತ್ತಿ. ಗಬ ಎದಕ್ಕೆ ಹೋಗ್ತಿ? ಹಿಂಗ ಹಂಗ ನನಗೂ ತರ್ತೀಯ? ಅಂದ್ರ ಬಕ್ಕಸ್ತಂಬ ನನಗ. ಫುಲ್ ಅರ್ಧಾಗ ಇಟ್ಟು ಅನ್ನ ನಿನಗೆ ತರ್ತೀನಿ. ಈ ಬೊಗಣ್ ನಮ್ಮ ಖಾರ ಉಪ್ಪ ನಮ್ಮದು ಗೊತ್ತೈತಿಲ್ಲ. ಒಟ್ಟು ನಿನಗೆ ತರ್ತೀನಿ. ಇವ್ರಿಬ್ರು ಹೇಳ್ತಿಲ್ಲಕ ಏನಾಗ್ತದ? ರೊಕ್ಕ ಕೊಟ್ಟು ಎಲ್ಲನ ಕಟ್ಟಿಗೆ ತಂದಿನ ಕಷ್ಟಪಟ್ಟಿ ಮುಳ್ಳ ಕಂಟಾಗ. ನಾ ಬುಗೋನಿ ತಂದಿನ ನಮ್ಮ ಅಪ್ಪ ಸಾರಿ ಹೋಗ್ಬೇಕಂತೆ. ಏ ಬಿಡ ನೀ ಎಲ್ಲಿ ಹೋಯ್ತಿ? ನಮಗೆ ಸಾಲ ಅಲ್ಲ ಅಲ್ಲಿ. ನಿಮ್ಮ ಅಪ್ಪ ಬೊಗಣಿ ತಗೊಂಡ್ ಒಂದು ಕಿಟ್ಲಿ ತಗೊಂಡ್ ಬೇಡ್ಕೊಂತ ನಾಕ ಅಡ್ಡಾಡ್ಬೇಕು. ಬಿಡು ಎದಕ್ಕೆ ಓದಾಡ್ತಿ? ಮತ್ತ ಟಮಾಟೋ ಸಾರು ಊಟ ಮಾಡಿ ಹೋಗು. ನಾವು ಚಿಕನ್ ಊಟ ಮಾಡಿ ಬರ್ತೀವಿ. ಹೋಗಿ ಹೊರ ನಡಿ ನಡಿ ಹೋಗಿ. 3 ಕಿಲೋ ಚಿಕನ್ ತರ್ತೀವಿ. ಮೂರ್ತಿ ಅದ್ರಾಗ 1 ಕಿಲೋ ತೆಗೆದು ಇಟ್ಕೊಂಬ. ಇದಕ್ಕೆ ನಾನು ನೀನು ಇಟ್ಟು ನೀವೇ ತೊಂಬರ್ರಿ. 2 ಕಿಲೋ ಮಾಡೋರಿಗೆ 2 ಕಿಲೋ ಮಾಡೋರಿಗೆ ರೊಕ್ಕ ಕೊಟ್ಬಿಡು. ರೊಕ್ಕ ಕೊಟ್ಬಿಡು. 3 ಕಿಲೋ ಚಿಕನ, 1 ಮಸಾಲೆ ಪ್ಯಾಕೆಟ್, 1 ಕಿಲೋ ಚಲೋ ಅಕ್ಕಿ ಎಲ್ಲ ಅಡಿಗೆ ಮಾಡಿ ಬಿರಿಯಾನಿ ಮಾಡಿ ಶಿಸ್ತ ಮಾಡಿ ಊಟ ಮಾಡ್ತೀವಿ. ಬೊಗಣಿ ನೋ ತಗೊಂಡ್ಬಿಡಿ ಈ ಕಡೆ. ಯಾರು ಗೊತ್ತ ತರಕ? ಯಾರಿಗಾರ ಮುತ್ತೆ. ಅಯ್ಯ ಎಂತನ್ ಸೋದಿ ಹೇಳಿ ಹೋದ ಮಗಳ ಬಲ್ಲಿ ಎಲ್ಲಿಗೆ ತುಣ್ಣೈತೇನ್ರಿ? ಬಾ ಏನು ಮಾತಾಡ್ತೀವಿ? ಏಯ್ ಏನ್ ಮಾತಾಡ್ತಾ? ನೀನು ತಿಳಿದಾಕಿದಿ. ಸಣ್ಣ ಕಡಿಯಕತ್ತೈತೇನ ತಗೊಳ್ಳನ ಬಾಯಾಗಿ ತೊಡಿಲಕ್ಕ. ಶಾಂತಂ ಪಾಪಂ. ಏಯ್ ನಿಂದೇನ ಅಲೇ ಶಾಂತಂ ಪಾಪ ಮತ್ತಂದು ಅನ್ಕೋತ ಕೂತಾನ. ನಡಿ ಆ ಕಡೆ ಹಿಡ್ಕೊರ್ಲ ಇಲ್ಲಿ. ಏನು ಬೇನಿಂದು ದೀಮ್ತ ನನ್ನ